ರಾಜ್ಯದ ಜನತೆಗೆ ಯುಗಾದಿ ಭಿಕ್ಷಾ ಕೊಡಲಾಗಿದೆ. ನಂದಿನಿ ಹಾಲಿನ ದರ ಲೀಟರ್ಗೆ 4 ರೂಪಾಯಿ ಹೆಚ್ಚಳವಾಗಿದೆ. ರಾಜ್ಯದ ಜನರೇ ನಿಮಗೆ ಮತ್ತೊಂದು ಬರೆ ಕೊಡ್ತಾ ಇದೆ ಸರ್ಕಾರ. ಗ್ಯಾರಂಟಿ ಸರ್ಕಾರದ ಮತ್ತೊಂದು ಆಘಾತ ಇದು. ಜೇಬಿಗೆ ಮತ್ತೆ ಕತ್ತರಿ ಬೀಳ್ತಾ ಇದೆ. ನಂದಿನಿ ಹಾಲಿನ ದರ ಪ್ರತಿ ಲೀಟರ್ಗೆ 4 ರೂಪಾಯಿ ಹೆಚ್ಚಳ. ಕೆಎಂಎಫ್ ಶಿಫಾರಸಿಗೆ ಸಚಿವ ಸಂಪುಟ ಆಸ್ತು ಅಂತ ಹೇಳಿದೆ. 10 ರೂಪಾಯಿ ಕಳಿಸಿದ್ರು, 10 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ. ಈಗ 4 ರೂಪಾಯಿ ಮಾಡಿದರೆ ನಾಳೆಯಿಂದಲೇ ರಾಜ್ಯದಲ್ಲಿ ಪರಿಷ್ಕೃತ ದರ ಜಾರಿಯಾಗುತ್ತೆ. ದರ ಏರಿಕೆ ಜೊತೆಗೆ ಹೆಚ್ಚುವರಿ 50 ml ಹಾಲು ಕೂಡ ಕಡಿತ. ನೋಡಿ, ಈ ಹಿಂದೆ 50 ml ಜಾಸ್ತಿ ಮಾಡಿದ್ರು, ಅರ್ಧ ಲೀಟ್ರಲ್ಲಿ 50 ml ಜಾಸ್ತಿ ಮಾಡಿದ್ರು. ಈಗ ಅದನ್ನು ಕಡಿತ ಮಾಡ್ತಿದ್ದಾರೆ. ನೋಡಿ, ಕೊಡೋದು ಕಿತ್ಕೊಳ್ಳೋದು ಅಂತಾರಲ್ವಾ, ಹಂಗಾಗ್ತಾ ಇದೆ. ಈಗ ಈವರೆಗೆ ನೀಡುತ್ತಿದ್ದ 50 ml ಹಾಲು ಕೂಡ ಇನ್ನೂ ಸಿಗೋದಿಲ್ಲ, ಎಕ್ಸ್ಟ್ರಾ ಅಂತ ಹೇಳಿದ್ರು. ಅಲ್ಲಿ ಜಾಸ್ತಿ ಮಾಡಿದ್ರು, ಜಾಸ್ತಿ ಮಾಡಿದ್ದಕ್ಕೆ ಸಮರ್ಥನೆ ಕೊಡ್ತಾ ಇದ್ರು. ಇಲ್ಲ, ಅಲ್ಲಿ 50 ml ಜಾಸ್ತಿ ಮಾಡಿದ್ದೀವಿ, ಹಾಗಾಗಿ ಇಲ್ಲಿ ಬ್ಯಾಲೆನ್ಸ್ ಮಾಡಿದ್ದೀವಿ ಅಂತ ಆ 50 ml ಅದನ್ನು ಕಿತ್ಕೊಳ್ತಾ ಇದ್ದಾರೆ. ಜೊತೆಗೆ 4 ರೂಪಾಯಿ ಈಗ ಹಾಲಿನ ದರ ಜಾಸ್ತಿ ಆಗಿದೆ. ಅಂದರೆ ಎಲ್ಲ ಹಾಲು, ಟೋಂಡ್ ಹಾಲಾಗಿರ್ಬೋದು, ಜೊತೆಗೆ ಬ್ಲೂ ಪ್ಯಾಕೆಟಲ್ಲಿ ಬರುತ್ತಲ್ಲ ಅದು, ಏನೋ ಯೆಲ್ಲೋ ಪ್ಯಾಕೆಟಲ್ಲಿ, ಏನು ಪಿಂಕ್ ಪ್ಯಾಕೆಟಲ್ಲಿ ಬರುತ್ತೆ ಅದು ಕೂಡ. ಈಗ ಬೇರೆ ಬೇರೆ ನೋಡ್ತಾ ಇರ್ತೀವಿ ನಾವು ಬ್ರ್ಯಾಂಡ್ಗಳನ್ನು. ನಂದಿನಿಯಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಗಳಿದ್ದಾವೆ. ಹಾಗಾಗಿನೇ ಈಗ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಅಬ್ಬಬ್ಬ, ಈಗ ನಾವು ನೋಡಿದರೆ 58 ರೂಪಾಯಿ ಹೋಗಿದೆ. ಅರ್ಧ ಲೀಟ್ರಿಗೆ 26 ರೂಪಾಯಿ ಆಗುತ್ತಾ ಇದೆ. ಈಗ ಮೊದಲು 24 ಇತ್ತು. ಟೀ ಕಾಫಿ ಕೂಡ ಹೆಚ್ಚಾಗ್ತಾ ಇದೆ. ರಾಜ್ಯದ ಜನತೆಗೆ ಶಾಕ್ ಶಾಕ್ ಶಾಕ್. ಬಸ್ ದರ ಏರಿಕೆ ಆಯಿತು, ಮೆಟ್ರೋ ಪ್ರಯಾಣವೂ ಕೂಡ ದುಬಾರಿ ಆಯಿತು, ಇನ್ನು ಕರೆಂಟ್ ಬಿಲ್ ಕೂಡ ದುಬಾರಿ ಆಯಿತು. ಇದೀಗ ಹಾಲಿನ ದರವೂ ಕೂಡ ಸರ್ಕಾರ ಹೆಚ್ಚಳ ಮಾಡಿದೆ. ದುಬಾರಿ ದುನಿಯಾ ಆಗ್ತಾ ಇದೆ. ಬಡವರ ಬದುಕು ದುಸ್ತರ ಆಗ್ತಾ ಇದೆ. ಬದುಕು ಕಷ್ಟ ಆಗ್ತಾ ಇದೆ ರೀ. ಹೆಂಗ್ ಜೀವನ ಮಾಡಬೇಕು, ನಾವು ಹೆಂಗೆ ಜೀವನ ಮಾಡಬೇಕು, ಇದು ಜನ ಕೇಳ್ತಾ ಇದ್ದಾರೆ. ಮಧ್ಯಮ ವರ್ಗದವರು, ಬಡವರು, ಕೂಲಿ ಕಾರ್ಮಿಕರು, ಅವತ್ತೇ ದುಡಿದು ಬದುಕು ಅಂತವ್ರು ಕೇಳ್ತಾ ಇದ್ದಾರೆ. ಬದುಕು ಭಾರ ಆಗ್ತಾ ಇದೆ, ಬದುಕೋಕ್ಕಾಗ್ತಾ ಇಲ್ಲ. ಬಸ್ ರೇಟ್ ಜಾಸ್ತಿ ಮಾಡಿದ್ರಿ, ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ರಿ, ಕರೆಂಟ್ ಬಿಲ್ಲು. ಈಗ ನೋಡಿದ್ರೆ ಹಾಲಿನ ದರ ಏರಿಕೆಯನ್ನು ಮಾಡಿದಿರಿ. ಶಾಕ್ ಮೇಲೆ ಶಾಕನ್ನು ಕೊಡ್ತಾ ಇದ್ದೀರಿ ನೀವು. ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀರಿ, ಇಲ್ಲ ಅಂತ ಹೇಳ್ತಾ ಇಲ್ಲ. 5 ಗ್ಯಾರಂಟಿಗಳು ಜನ ಮೆಚ್ಚಿದಾವೆ, ಜನರಿಗೆ ಬಹಳ ಅನುಕೂಲ ಆಗಿದ್ದಾವೆ. ಅದನ್ನು ನಾವು ಒಪ್ಕೊಳ್ತೀವಿ. ಗ್ಯಾರಂಟಿನ ನಾವು ಟೀಕೆ ಮಾಡ್ತಾ ಇಲ್ಲ. ಗ್ಯಾರಂಟಿನ ಕೊಟ್ಟುಬಿಟ್ಟು ಇನ್ನೊಂದು ಕೈಲಿ ನೀವು ಬೆಲೆಯನ್ನು ಹೆಚ್ಚಳ ಮಾಡ್ತೀರಿ ಅಂತ ಹೇಳಿದ್ರೆ ಇದು ಎಲ್ಲಿಗೆ? ಅಂದರೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಇಲ್ಲಿ? ಜನಸಾಮಾನ್ಯರಿಗೆ ಜೀವನ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ರೀ. ಹೇಗೆ ನಾವು ದಿನನಿತ್ಯ ಜೀವನ ಮಾಡಬೇಕು? ಒಂದು ದಿನದ ಖರ್ಚು, ಒಂದು ಊಟ ಮಾಡಬೇಕಾದ್ರೆ ಒಂದು ಊಟದಲ್ಲಿ ಎಷ್ಟು ಖರ್ಚಾಗುತ್ತೆ? ಟೀ ಕುಡಿಯೋಕ್ಕೂ ನಮ್ಗೆ ಯೋಗ್ಯತೆ ಇಲ್ವಾ? ಹಾಗಾದರೆ ಅರ್ಧ ಲೀಟ್ರ್ ಹಾಲು 25 ರೂಪಾಯಿ, 27 ಆಗುತ್ತೆ. ಈಗ ಅವರು ಎಲ್ಲ 1 ರೂಪಾಯಿ ಎಕ್ಸ್ಟ್ರಾನೇ ಮಾಡ್ತಾರೆಲ್ಲ ಮಾರೋರು, ಬೇರೆ ಬೇರೆ ಕಡೆ ತಂದು. ಹಾಗಾಗಿನೇ ಒಂದು ಕಪ್ ಕಾಫಿ ಕುಡಿಯೋಕ್ಕೂ ಆಗ್ತಾಯಿಲ್ಲ ನಮ್ಮ ಮನೇಲಿ. ಕಾಫಿ ಕುಡಿಯೋಕ್ಕೆ ಹೋಟೆಲ್ಗೆ ಹೋಗೋಣ ಅಂದರೆ 20 ರೂಪಾಯಿ ರೇ. ಟೀ ಕಾಫಿ 25, ಒಂದೊಂದು ಕಡೆ 30. ದೊಡ್ಡ ದೊಡ್ಡ ಹೋಟ್ಲ್ಗಳಲ್ಲಿ ಹಾಫ್ ಕೊಡಂದ್ರೆ ಕೊಡಲ್ಲ ಅವನು. ಹಾಫ್ ಟೀ ಅಣ್ಣ, ಇಲ್ಲ ತೊಗೊಂಡ್ರೆ ಫುಲ್ ತಗೋ, 25 ರೂಪಾಯಿ, 20 ರೂಪಾಯಿ. ಫುಟ್ಪಾತಲ್ಲಿ 15 ರೂಪಾಯಿ ಟೀ. ಹಾಗಾಗಿನೇ ಜನರ ಬದುಕು ದುಬಾರಿ ದುನಿಯಾ ಇದು. ಬದುಕೋಕೆ ಕಷ್ಟಪಡ್ತಾ ಇದ್ದಾರೆ ಜನ, ಭಯ ಪಡ್ತಾ ಇದ್ದಾರೆ. ಫ್ರೀ ಅಕ್ಕಿ ಕೊಡ್ತಾ ಇದ್ದೀರಿ ನೀವು, ಆಯಿತು ರೈಸ್ ಬರ್ತಾ ಇದೆ, ಅಕ್ಕಿ ಅನ್ನ ಮಾಡ್ತೀವಿ ತಿಂತೀವಿ, ಬೇರೆದೇನೋ ಬೇಡವ? ಹಾಗಾದರೆ ಹಾಲಿನ ದರವನ್ನು ಹೆಚ್ಚಳ ಮಾಡಿದೆ. ದಿನನಿತ್ಯವೂ ಹಾಲು ಬೇಕೇ ಬೇಕು. ಟೀ ಕಾಫಿ ಕುಡಿಯೋಣ ಅಂತ ಅಂದುಕೊಂಡವ್ರಿಗೂ ಕೂಡ ನೀವು ಬರೆ ಎಳೆದಿದ್ದೀರಿ. ರಾಜ್ಯದ ಜನತೆಗೆ ತಟ್ಟಲಿದೆ ಬೆಲೆ ಏರಿಕೆ ಬಿಸಿ. ಹಾಲಿನ ದರ ಏರಿಕೆ ಬೆನ್ನಲ್ಲೇ ಟೀ ಕಾಫಿ ಕೂಡ ತುಟ್ಟಿಯಾಗುತ್ತೆ, ಅದು ಸಹಜ. ಹೋಟೆಲ್ಗಳಲ್ಲಿ ಟೀ ಕಾಫಿ ದರ ಏರಿಕೆ ಆಗೋ ಸಾಧ್ಯತೆಗಳಿದ್ದಾವೆ. ನೋಡಿ, ಒಂದು ರೇಟ್ ಜಾಸ್ತಿ ಆಗೋದ್ರಿಂದಾಗಿ ಅದು ಸುತ್ತಮುತ್ತ ಏನೇನೆಲ್ಲ ಬರ್ತಾವಲ್ಲ ಎಲ್ಲ ಜಾಸ್ತಿ ಆಗ್ತದೆ. ಈಗ ಪೆಟ್ರೋಲ್ ಡೀಸೆಲ್ ಹೆಂಗೆ ಜಾಸ್ತಿ ಆದಾಗ ಬೇರೆ ಬೇರೆ ಬೆಲೆಗಳು ಜಾಸ್ತಿ ಆಗ್ತಾವಲ್ಲ,
ಟ್ರಾನ್ಸ್ಪೋರ್ಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದರೆ ಇದು ಹಾಗೆ ಹಾಲಿನ ಉತ್ಪನ್ನಗಳು ಅಥವಾ ಹಾಲನ್ನು ಯಾವ ಅವಲಂಬನೆ ಮಾಡಿದಾವಲ್ಲ ಅವೆಲ್ಲ ರೇಟ್ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ನೋಡಿ, ಹೋಟೆಲ್ಗಳಲ್ಲಿ ಈಗ ಕಾಫಿ ಟೀ ದರ ಎಷ್ಟಿದೆ ಅಲ್ವಾ? ಮೊನ್ನೆ 2-3 ತಿಂಗಳ ಹಿಂದೆನೇ ಶಾಕ್ ಎದುರಾಗಿತ್ತು. ಅವರು ಆಟೋಮೆಟಿಕ್ಲಿ ಜಾಸ್ತಿ ಮಾಡಿಬಿಡ್ತಾರೆ, ಯಾಕೆಂದರೆ ಅವ್ರಿಗೆ ಲಾಭ ಬೇಕಲ್ವ. ಈಗ ಇಲ್ಲಿ ಜಾಸ್ತಿ ಆಗಿದೆ, ಸರ್ಕಾರ ಇದೆಲ್ರಿಗೂ ಶಾಕ್ ಕೊಟ್ಟಿದೆ. ಆಯ್ತಪ್ಪ, ನಾನು ಮನೇಲಿ ಟೀ ಕಾಫಿ ಮಾಡಲ್ಲ, ಹೊರಗಡೆ ಕುಡಿತೀನಿ, ಅಲ್ಲೂ ಅಷ್ಟೇ ಅರ್ಧ ಲೀಟ್ರ್ ಹಾಲಿಂದು ಹೋಟ್ಲುಗಳಲ್ಲಿ ಕೊಟ್ಟು ನಾವು ಕುಡಿಬೇಕಾದಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಟೀ ಕಾಫಿ ಸಹವಾಸನೆ ಬೇಡಪ್ಪ, ಟೀ ಪೌಡ್ರ್ ಬರುತ್ತಲ್ಲ, ಟೀ ಪೌಡ್ರು ಅದನ್ನು ಹಾಕ್ಕೊಂಡು ಹಾಲು ಮಾಡ್ಕೊಂಡು ನಾವೇನೋ ಮಾಡ್ಕೊಂಡು ಕುಡಿತೀವಿ ಅಂತ ಜನ ಈಗ ನಿರ್ಧಾರ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈಗ ಗ್ರಾಹಕರಿಗೆ ಬರೆ ಮೇಲೆ ಬರೆ ಎಳಿತಾ ಇದೆ ಸರ್ಕಾರ, ಜನರ ಜೇಬು ಸುಡುತ್ತಾ ಇದೆ ಸರ್ಕಾರ, ಗ್ಯಾರಂಟಿಯನ್ನು ಕೊಟ್ಟು ಇನ್ನೊಂದು ಕೈಲಿ ಜನರಿಂದ ವಸೂಲಿ ಮಾಡ್ತಿದೆ ಸರ್ಕಾರ. ಕ್ಲಿಯರಾಗಿ ಕಾಣಿಸ್ತಾ ಇದೆ ಅದು. ನೋಡಿ, ಸಮರ್ಥನೆಗಳು ಮತ್ತು KMF ಅಧ್ಯಕ್ಷ ಭೀಮಾನಾಯ್ಕರು ಹೇಳ್ತಿದ್ರಲ್ವ, ನಮ್ಮ ಕರ್ನಾಟಕದಲ್ಲೇ ಕಡಿಮೆ ಅಂತೆ ಬೆಲೆ, ನಮ್ದು 56-58 ರೂಪಾಯಿ ಲೀಟ್ರದ್ದು ಇದೇ ಕಡಿಮೆ ಅಂತೆ. ಬೇರೆ ಬೇರೆ ರಾಜ್ಯ ಕೇರಳ, ತಮಿಳುನಾಡು ಅಲ್ಲೆಲ್ಲ 60 ರೂಪಾಯಿ ಇದೆ ಅಂತೆ, ನಮ್ಗಿಂತ ಜಾಸ್ತಿ ಇದೆ ಅಂತಲ್ಲಿ. ಅದನ್ನು ಉದಾಹರಣೆ ಕೊಡ್ತಾರೆ. ಬಟ್ ನಮ್ಮಲ್ಲಿ ಇರುವಂಥ ನಂದಿನಿ ಅದು ಬ್ರ್ಯಾಂಡು, ನಮಗೆ ಅದ್ರ ಬಗ್ಗೆ ಗರ್ವ ಇದೆ. ಆದರೆ ಬೇರೆ ಬೇರೆ ರಾಜ್ಯಗಳವರು ಉದಾಹರಣೆ ಕೊಟ್ಟು ನಮ್ಮ ರಾಜ್ಯದ ಜನರಿಂದ ವಸೂಲಿ ಮಾಡುವಂಥ ಒಂದು ಪ್ರಯತ್ನ ಯಾಕೆ? ಬೇರೆ ಬೇರೆ ಕಡೆ ಜಾಸ್ತಿ ಕಡಿಮೆ ಅದು ನಮ್ಗೆ ಸಂಬಂಧ ಇಲ್ಲ, ನಮ್ಮ ರಾಜ್ಯದ ಜನರ ಹಿತ ಕಾಯಬೇಕಷ್ಟೇ. ಈಗ ನೋಡಿದ್ರೆ ಕಾಫಿ ಟೀ ದರ ಕೂಡ ಆಟೋಮೆಟಿಕ್ಲಿ ಅದು ಆಗಿಬಿಡುತ್ತೆ, ನಾಳೆನೇ ಅದು ಎಫೆಕ್ಟ್ ಆಗುತ್ತೆ ನಮಗೆ ಟೀ ಕಾಫಿ ಕುಡಿಯೋಕ್ಕೆ ಹೋದರೆ. ಇನ್ನು ನೋಡ್ತಾ ಹೋಗೋಣ ಹಾಗಾದರೆ ಯಾವ್ಯಾವ ಹಾಲಿನ ರೇಟು ಎಷ್ಟೆಷ್ಟು ಇಲ್ಲಿ ಜಾಸ್ತಿ ಆಗುತ್ತಾ ಹೋಗುತ್ತೆ ಅಂತ. ಆರೆಂಜ್ ನೋಡಿ, ಈಗಿನ ದರ ಸ್ಪೆಷಲ್ ಹಾಲು 50 ರೂಪಾಯಿ ಇದೆ. ಹೊಸ ದರ ನಾಳೆಯಿಂದ ಪರಿಷ್ಕೃತ ದರ 54 ರೂಪಾಯಿ. ನೋಡಿ, 4 ರೂಪಾಯಿ ಹೆಚ್ಚಳ ಮಾಡಿದಾರಲ್ವ. ಹಾಗಾಗಿನೇ ಸ್ಪೆಷಲ್ ಹಾಲಿಂದಿದು. ಇನ್ನು ಟೋಂಡ್ ಹಾಲು ಅಂತಂದರೆ ಇದು ಎಮ್ಮೆ ಹಾಲು ಇರುತ್ತಲ್ವ, ಎಮ್ಮೆ ಹಾಲಿಗೆ ಅಂದರೆ ಕೊಬ್ಬು ಕಡಿಮೆ ಆಗುವಂಥ ಒಂದು ಅಂಶ ಎಂದಿರುತ್ತೆ, ಪೌಷ್ಟಿಕಯುತ ಒಂದು ಹಾಲು. ಇದು ಭಾಳ ಕ್ವಾಲಿಟಿ ಇರುತ್ತೆ. 44 ರೂಪಾಯಿ ಇತ್ತು ಟೋಂಡ್ ಹಾಲು ಲೀಟ್ರಿಗೆ, ಈಗ 48 ರೂಪಾಯಿ ಆಗ್ತಾ ಇದೆ ನಾಳೆಯಿಂದ. ಇದು ಬಹುತೇಕವಾಗಿ ಎಮ್ಮೆ ಹಾಲು, ಇದು ಟೋಂಡ್ ಹಾಲು. ಜೊತೆಗೆ ಸ್ಪೆಷಲ್ ಹಾಲು ನೋಡಿ 50 ರೂಪಾಯಿ ಇತ್ತು, 54 ರೂಪಾಯಿ ಆಗ್ತಾ ಇದೆ. ಅಂದರೆ ಒಂದು ಊಟ ರೀ 50 ರೂಪಾಯಿ, ಒಂದು ಊಟ, 1 ಲೀಟ್ರ್ ಹಾಲು, ಒಂದು ಫುಲ್ ಮೀಲ್ಸ್ ಸಮ ಅಂತ ಆಗ್ತಾ ಇದೆ. ನಾರ್ಮಲಾಗಿ 60 ರೂಪಾಯಿ ಲೆಕ್ಕ ಅಂತ ಅಂದ್ಕೊಳ್ಳೋಣ ನಾವು. ಒಂದು ಊಟಪ್ಪ, ಭರ್ಜರಿ ಒಂದು ಊಟಕ್ಕೆ 1 ಲೀಟ್ರ್ ಹಾಲು ಸಮ. ಹಾಗಾಗಿನೇ ಈಗ ಜನರು ಕೂಡ ಹಿಂದೇಟ ಹಾಕ್ತಾ ಇದ್ದಾರೆ, ಬದುಕೋದು ಜನರಿಗೆ ದುಸ್ತರ ಆಗ್ತಾ ಇದೆ. ಯಾಕಂತಂದರೆ ಇದು ದುಡ್ಡಿದ್ದವ್ರಿಗೆ ಅದು ಅನ್ವಯ ಆಗಲ್ಲ ರೀ, ಇವೆಲ್ಲ ಗೊತ್ತಾಗಲ್ಲ ಅವ್ರಿಗೆ. ಬೆಲೆ ಏರಿಕೆ ಎಲ್ಲ ನಮ್ಮಂಥ ಮಧ್ಯಮ ವರ್ಗದವ್ರಿಗೆ ಗೊತ್ತಾಗುತ್ತೆ, ಇದು ಬಡವ್ರಿಗೆ ಗೊತ್ತಾಗುತ್ತೆ. ಹೋಟ್ಲಿಗೆ ಹೋಗಿ ಏನೋ ಒಂದು ಆಯ್ತಪ್ಪ, ನಮಗೆ ಏನೋ ಒಂದು ಸ್ವಲ್ಪ ರೆಸ್ಟು, ರಿಲ್ಯಾಕ್ಸು, ಒಂದು ಕಾಫಿ ಟೀ ಕುಡಿಯೋಣ ಅಂತ ಹೋದವ್ರಿಗೆ ಅರ್ಥ ಆಗುತ್ತೆ. ಜೊತೆಗೆ ಮನೇಲಿ ಮಾಡ್ಕೊಂಡು ಕುಡಿತೀವಲ್ಲ ನಾವು, ನಮ್ಗೆ ಅರ್ಥ ಆಗುತ್ತೆ. ಇದೆಲ್ಲ ದುಡ್ಡಿದ್ದವ್ರಿಗೆ, ರಾಜಕಾರಣಿಗಳಿಗೆ ಇವೆಲ್ಲ ಅರ್ಥ ಆಗಲ್ಲ. ಅವ್ರಿಗೆ 100 ರೂಪಾಯಿ ಆದ್ರೇನು, 200 ರೂಪಾಯಿ ಆದ್ರೇನು. ಹಾಗಾಗಿನೇ ಜನಸಾಮಾನ್ಯರಿಗೆ ಖಂಡಿತವಾಗಲೂ ಈ ದರ ಏರಿಕೆಯ ಬರೆ ಇದೆ ಅಲ್ವಾ, ಇದು ಹೊರೆ ಆಗುತ್ತಾ ಇದೆ. ಸರ್ಕಾರ ಹೊರೆಯನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ. ಗ್ಯಾರಂಟಿಗಳನ್ನು ಕೊಟ್ಟು ನೀವು ಜನರನ್ನು ಸಂತೃಪ್ತಿ ಪಡಿಸಿದ್ದೀವಿ ಅಂತ ಅಂದ್ಕೊಂಡ್ರೆ, ಸಂತೃಪ್ತಿ ಪಡಿಸ್ತಾ ಮತ್ತೆ ನೀವು ನಿರಾಸೆಯನ್ನು ಮಾಡ್ತಾ ಇದ್ದೀರಿ. ಒಂದೊಂದೇ ಶಾಕ್ಗಳನ್ನು ಕೊಡ್ತಾ ಜನರಿಗೆ ಹೋಗ್ತಾ ಇದ್ದೀರಲ್ವಾ. 10 ರೂಪಾಯಿ ಓಕೆ, ರೈತರಿಗೆ ಸಿಗಲಿ. ನಮ್ಮ ನೋಡಿ, ಅದು ಏನಪ್ಪ 56 ರೂಪಾಯಿ 58 ರೂಪಾಯಿ ಬರ್ತಾ ಇದೆಯಾ, ರೈತರಿಗೆ ಎಷ್ಟು ಹೋಗ್ತಾ ಇದೆ. ಅನ್ನದಾತರಿಗೆ ಹೋಗಲಿ, ನಾವು ಬೇಡ ಅನ್ನಲ್ಲ. ಅನ್ನದಾತರ ಜೊತೆಗೆ ಗ್ರಾಹಕರ ಹಿತಾಸಕ್ತಿ ಕೂಡ ಮುಖ್ಯ ಅಲ್ವಾ. ಹಾಗಾಗಿನೇ ಇಲ್ಲಿ ಯಾರಿಗೂ ಅನ್ಯಾಯ ಆಗಬಾರ್ದು. ರೇಟ್ ಜಾಸ್ತಿ ಮಾಡಿದ್ದೀರಿ, ಅಲ್ಲಿ ಹಾಲಿನ
ಈಗೇನು ಡೈರಿಗಳಿರ್ತವೆ ಅವು ಒಕ್ಕೂಟದವರು ಕೂಡ ಪ್ರತಿಭಟನೆ ಮಾಡಿದರು, ರೈತರು ಕೂಡ KMF ಮುಂದೆ ಬಂದು ಪ್ರತಿಭಟನೆ ಮಾಡಿದರು. ರೈತರಿಗೆ ಎಷ್ಟು ಹೋಗ್ತಾ ಇದೆ ಆ ಲೆಕ್ಕ ಕೊಡ್ತಾ ಇಲ್ಲ ಯಾರು ಇಲ್ಲಿ. ಇಲ್ಲಪ್ಪ ರೈತರಿಗೆ ಇಷ್ಟು ಹೋಗ್ತಾ ಇದೆ, KMF ಇಷ್ಟಿಗೆ ಹೋಗ್ತಾ ಇದೆ, ಎಷ್ಟು ಲಾಭ ಆಗ್ತಾ ಇದೆ ಅಂದರೆ ನೀವು ಇಲ್ಲಿ ಸರಿದೂಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಇಲ್ಲಿ ಒಂದನ್ನು ತೆಗೆದು ಮತ್ತೊಂದಕ್ಕೆ ಹಾಕೋದು, ಇದನ್ನು ಕೂಡ ಬೇರೆ ಬೇರೆದಕ್ಕೆ ಏನಾದರೂ ಖರ್ಚು ಮಾಡ್ತಾ ಇದ್ದೀರಾ. KMFನಿಂದ ಬಂದಂತಹ ಲಾಭ ಏನಿದೆಯೋ, ಇದರಿಂದ ಸಂಗ್ರಹವಾಗುವಂತಹ ಆದಾಯ ಏನಿದೆಯೋ ಅದನ್ನು ನೀವು ಯಾವ ಇಲಾಖೆ ಕೊಡ್ತಾ ಇದ್ದೀರಾ? ಹಾಗಾದರೆ ಅವ್ರು ಹೇಳ್ತಾರೆ KMF ಅಲ್ಲಿ ಸಿಬ್ಬಂದಿಗಳ